ಗೆಳೆಯರೆ, ಮೈಸೂರು ಕಾರ್ಖಾನೆ ನಿಮಗೆ ಗೊತ್ತೇ ಇದೆ. ಇದು ರಾಜ್ಯದ ಕಬ್ಬು ಬೆಳೆಗಾರರ ಜೀವನಾಡಿ, ಮಂಡ್ಯ ಜಿಲ್ಲಾ ರೈತರ ಒಡನಾಡಿ, ರೈತರ ಪಾಲಿನ ಕಾಮಧೇನುವಾಗಿದ್ದ ಅತ್ಯಂತ ಪ್ರಮುಖವಾದ ಒಂದು ಕಾರ್ಖಾನೆ. ಆದ್ರೆ ಭ್ರಷ್ಟ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಮತ್ತು ಅಯೋಗ್ಯ ನೌಕರರ ಕೈಗೆ ಸಿಲುಕಿ ಇಂದು ಶವಪೆಟ್ಟಿ ಒಳಗೆ ನರಳುತ್ತಿದೆ. ಕಾರ್ಖಾನೆ ಸರ್ಕಾರದ ವಶದಲ್ಲಿದ್ರೆ ಕೆಲವು ಧನದಾಹಿ ಅಧಿಕಾರಿಗಳು ಮತ್ತೆ ಅಧ್ಯಕ್ಷರು ಹರಿದು ಮುಕ್ಕುತ್ತಾರೆ ಎಂಬ ಕಾರಣದಿಂದ ಹಲವು ಪ್ರಜ್ಞಾವಂತ ರೈತರು ಪ್ರತಿಭಟನೆ ಮಾಡಿ ಕಾರ್ಖಾನೆಯನ್ನ ಖಾಸಗಿಯವರಿಗೆ ವಹಿಸಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು. ಆದ್ರೆ ಕೆಲವರು ಇಲ್ಲ ಇದನ್ನ ಸರ್ಕಾರನೇ ಉದ್ಧಾರ ಮಾಡಬೇಕು ಅಂತ ಪಟ್ಟು ಹಿಡಿದ್ರು. ಅವರಿಗೆ ಮಣೆ ಹಾಕಿದ ಸರ್ಕಾರ ಮತ್ತಷ್ಟು ಕೋಟಿ ಕೊಟ್ಟು ರಿಪೇರಿ ಮಾಡಿಸಿ ಕಾರ್ಖಾನೆಯನ್ನ ಆರಂಭಿಸಿತು. ಅದಕ್ಕೆ ಮೇಟಿಯಾಗಿ ಸಿ.ಡಿ. ಗಂಗಾಧರ್ ಅವರನ್ನ ನೇಮಿಸಿತು. ಹೌದು, ಕಳೆದ 10 ವರ್ಷಗಳಿಂದ ಮೈಸೂರು ಕಾರ್ಖಾನೆಯ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನ ಕರೆದಿರಲಿಲ್ಲ. ಅಂದ್ರೆ ಈ ಹಿಂದೆ 2014-15 ಮಾತ್ರ ಸಭೆ ನಡೆದಿತ್ತು. ಈಗ ಸಿ.ಡಿ. ಗಂಗಾಧರ್ ಅವರು 2 ವರ್ಷದ ಅಂದ್ರೆ ಈಗ ಅಧ್ಯಕ್ಷರು 2015, 16 ಮತ್ತೆ 2016-17 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನ ಕರೆದಿದ್ದಾರೆ. ಫೆಬ್ರವರಿ 18ರಂದು ಕಾರ್ಖಾನೆಯ ಆವರಣದಲ್ಲಿ ಸಭೆ ನಡೆಯಲಿದೆ. ಆ ಸಭೆಗೆ ಬೆಳಿಗ್ಗೆ 10 ಗಂಟೆಗೆ ಆಗಮಿಸಿ ಸರ್ವ ಸದಸ್ಯರು ತಮ್ಮ ಗುರುತಿನ ಚೀಟಿಯನ್ನ ತೋರಿಸಿ ಪುಸ್ತಕವನ್ನ ಪಡ್ಕೊಳ್ಬೇಕು ಅಂತ ಸೂಚಿಸಿದ್ದಾರೆ. ನಿಯಮದ ಪ್ರಕಾರ ಸರ್ವ ಸದಸ್ಯರ ವಾರ್ಷಿಕ ಸಭೆ ಕರೆದ್ರೆ ಆಯಾ ವರ್ಷದ ಲೆಕ್ಕಪತ್ರವನ್ನ ಪುಸ್ತಕದ ರೂಪದಲ್ಲಿ ಪ್ರಕಟಿಸಿ ಸದಸ್ಯರಿಗೆ ಮುಂಚಿತವಾಗಿ ಅವರ ಮನೆಗೆ ಅಂಚೆ ಮೂಲಕ ಕಳಿಸಲಾಗಿತ್ತು. ಆದ್ರೆ ಈಗ ಅಧ್ಯಕ್ಷರು ತಮ್ಮದೇ ಆದ ಒಂದು ಹೊಸ ನಿಯಮವನ್ನ ರೂಪಿಸಿಕೊಂಡಿದ್ದಾರೆ. ಅಂದ್ರೆ ಸದಸ್ಯರು ಅಲ್ಲಿಗೆ ಹೋಗಿ ತಮ್ಮ ಗುರುತಿನ ಚೀಟಿಯನ್ನ ಪಡ್ಕೋಬೇಕು. ಹಾಗಂತ ಸದಸ್ಯರು ಇರ್ತಕ್ಕಂಥ ಗ್ರಾಮಗಳ ಅಂಗಡಿ ಮುಂಗಟ್ಟುಗಳ ಬಳಿ ಒಂದೊಂದು ಪೋಸ್ಟರ್ಗಳನ್ನ ಹಂಚಿದ್ದಾರೆ. ಅದೇ ತಮ್ಮ ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಈ ಸಂಬಂಧ ಷೇರುದಾರರು ಆದ ಆರ್ಟಿಐ ಕಾರ್ಯಕರ್ತ ಕಾಗೇಹಳ್ಳದ ದೊಡ್ಡಿ ಪುಟ್ಟಸ್ವಾಮಿ ಅವರು ಮಾತನಾಡ್ತಾರೆ, ಕೇಳಿ. ಮಂಡ್ಯ ಮೈಸೂಗರ್ ಕಂಪನಿಯಲ್ಲಿ 14-15ನೇ ಸಾಲಿ 14, 15, 16, 16, 17ನೇ ಸಾಲಿನಲ್ಲಿ ಷೇರುದಾರರ ಸರ್ವ ಸದಸ್ಯರ ಸಭೆ ನಡೆಸುತ್ತಿದ್ದು, ಈ ಸಭೆಗೆ ಷೇರುದಾರರಿಗೆ ಯಾವುದೇ ಬುಕ್ಕುಗಳನ್ನು ವಿತರಣೆ ಮಾಡದೆ ದಿನಾಂಕ 18/2/2026ರಂದು ಸರ್ವ ಸದಸ್ಯರ ಸಭೆ ನಡೆಸಲು ಮಾನ್ಯ ಅಧ್ಯಕ್ಷರಾದ ಸಿ.ಡಿ. ಗಂಗಾಧರ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಸೇರಿಕೊಂಡು ಷೇರುದಾರರಿಗೆ ದ್ರೋಹ ಮಾಡುವ ಉದ್ದೇಶ ಇಟ್ಟುಕೊಂಡು ಸಭೆಯಲ್ಲಿ ಯಾರೂ ಪ್ರಶ್ನೆ ಮಾಡದಂತೆ ದಿನಾಂಕ 18/2/2026ರಂದು ಷೇರುದಾರರು ಗುರುತಿನ ಚೀಟಿಗೆ ತೋರಿಸಿ ಬುಕ್ಕನ್ನು ಪಡೆದು ಸಭೆಗೆ ಹಾಜರಾಗುವಂತೆ ತಿಳಿಸಿರುತ್ತಾರೆ. ನಾವು ಈ ಷೇರುದಾರರ ಸಭೆ ಮಾಡುವ ಉದ್ದೇಶ ಏನೆಂದರೆ ಮಂಡ್ಯ ಮೈಸೂಗರ್ ಕಂಪನಿಯ ಆಗು ಹೋಗುಗಳ ಪ್ರಶ್ನೆಯನ್ನು ನಾವು ಸಿ.ಡಿ. ಗಂಗಾಧರನ್ನ ಕೇಳ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ರೀತಿ ನಮಗೆ ಷೇರುದಾರರಿಗೆ ಬುಕ್ ನೀಡದೇ ಅನ್ಯಾಯ ಮಾಡಿರ್ತಾರೆ. ಇವರು ನಾಗರಾಜಪ್ಪನಿಗಿಂತ ಹೆಚ್ಚಾಗಿ ಭ್ರಷ್ಟಾಚಾರ ನಡೆಸಿರುವಂತೆ ಕಂಡುಬಂತಾರೆ. ಇವರು ಈಗಾಗಲೇ ಮರಗಳು, ಬೇವಿನ ಮರ, ಒಣ್ಣೆ ಮರ, ಬೀಟೆ ಮರವನ್ನು ಕಡಿದು ಮಂಡ್ಯ ಮೈಸೂಗರ್ ಕಂಪನಿಗೆ ತುಂಬಲಾರದ ನಷ್ಟವನ್ನು ಸಹ ಉಂಟು ಮಾಡಿರುತ್ತಾರೆ. ಮತ್ತು ಆರ್ಬಿಟೆಕ್ನವನಿಗೆ ಕಬ್ಬು ಅರಿಯುವ ಮೊದಲೇ ಹಣ ಬಿಡುಗಡೆ ಮಾಡಿರುತ್ತಾರೆ. ಇನ್ನೂ ಬೇಜಾನು ಪ್ರಶ್ನೆಗಳನ್ನು ಕೇಳಿ ನಮ್ಮನ್ನು ಸಂಕಷ್ಟಕ್ಕೆ ಸಿಕ್ಕಿಸುತ್ತಾರೆ ಎಂದು ತಿಳಿದುಕೊಂಡು ಈ ರೀತಿ ಷೇರುದಾರರಿಗೆ ಬುಕ್ ವಿತರಣೆ ಮಾಡದೇ 18/2/2026ರಂದು ಸಿ.ಡಿ. ಗಂಗಾಧರ್ ಅವರು ಷೇರುದಾರರ ಸಭೆ ಕರೆದಿರುತ್ತಾರೆ. ಇದರ ಬಗ್ಗೆ ನಾನು ಈಗಾಗಲೇ ಸ್ಥಳೀಯ ಶಾಸಕರಾದ ಗಣಗ ರವಿಕುಮಾರ್ ಅವರಿಗೂ ತಿಳಿಸಿರುತ್ತೇನೆ. ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅವರಿಗೆ ಇನ್ನೂ ನಾನು ತಿಳಿಸಿರುವುದಿಲ್ಲ. ಇದರ ಬಗ್ಗೆ ಹೋರಾಟ ಮಾಡಲು ನಾವು ಬದ್ಧರಾಗಿರುತ್ತೀವಿ. ಆದರೆ ಇವರ ವಿರುದ್ಧ ನಾನು ಈಗಾಗಲೇ ಎಲ್ಲ ದಾಖಲೆಗಳನ್ನು ಪಡೆದಿದ್ದು, ಈ ದಾಖಲೆಗೆ ಸಮೇತ ಮಾನ್ಯ ಲೋಕಾಯುಕ್ತರಿಗೆ ಪ್ರಮಾಣ ಪತ್ರ ಸಲ್ಲಿಸಲು ನಾನು ಈಗಾಗಲೇ ಸಿದ್ಧಪಡಿಸಿಕೊಂಡಿರುತ್ತೇನೆ. ಇದನ್ನು ಅರಿತ ಇವರು ಇದನ್ನು ಯಾಮಾರಿಸಲು ಸಲುವಾಗಿ ಷೇರುದಾರರಿಗೆ ಯಾವುದೇ ಬುಕ್ ವಿತರಣೆ ಮಾಡದೆ ಈ ರೀತಿ ಸರ್ವ ಸದಸ್ಯ ಸಭೆಯ ಮುಗಿಸಲು ಹುನ್ನಾರ ನಡೆಸುತ್ತಿರುವ ಸಿ.ಡಿ. ಗಂಗಾಧರ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ಇದರ ಬಗ್ಗೆ ಈಗಾಗಲೇ ಸರ್ಕಾರದ ಕಾರ್ಯದರ್ಶಿಯವರಿಗೂ ಸಹ ಅವರು ನೀಡಿರುವಂಥ ಪ್ರತಿಗಳನ್ನು ನೀಡಿರುತ್ತೇನೆ, ಫೋನಿನ ಮುಖಾಂತರ ತಿಳಿಸಿರುತ್ತೀನಿ. ಕೇಳಿದ್ರಲ್ಲ ಸ್ನೇಹಿತರೆ, ಕಾರ್ಖಾನೆಯಲ್ಲಿ ಈಗಾಗಲೇ ಸಾಕಷ್ಟು ಗೋಲ್ಮಾಲ್ಗಳು ನಡೆದಿವೆ. ಈ ಸಂಬಂಧ ಕೆಲವರು ದೂರು ನೀಡಿದ ಹಿನ್ನೆಲೆಯಲ್ಲಿ ತನಿಖೆ ಕೂಡ ನಡೆಯುತ್ತಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಆಗಲಿ, ಶಾಸಕ ರವಿಕುಮಾರ್ ಗಣಿಗ ಅವರಾಗ್ಲಿ ಯಾಕೆ ಇನ್ನು ತೂಟಿ ಬಿಚ್ಚಿಲ್ಲ ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನಾದರೂ ಈ ಸಂಬಂಧ ತಕ್ಷಣ ಎಚ್ಚರ ವಹಿಸಿ ಕ್ರಮ ಕೈಗೊಂಡಿದ್ರೆ ಕಾರ್ಖಾನೆ ಮತ್ತಷ್ಟು ಸಾಲದ ಸುಳಿಗೆ ಸಿಲುಕೋದು ನಿಶ್ಚಿತ. ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.